ಎಲ್ರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ ನಾಗವಲ್ಲಿಯ ಕತೆ. ಓಕೆ. ನಮ್ಮ ದೇಹದಲ್ಲೂ ಕೂಡ ನಾಗವಲ್ಲಿ ಕತೆ ಅಂತದ್ದೇ ಒಂದು ಕತೆ ನಡೆಯುತ್ತೆ ಕೆಲವೊಂದಿಷ್ಟು ಜನರ ದೇಹದಲ್ಲಿ. ಓಕೆ. ಅದರ ಹೆಸರು ಲುಟ್ನೈಸ್ಡ್ ಅನ್‌ರಪ್ಚರ್ಡ್ ಫಾಲಿಕಲ್ ಅಂತ. ಓಕೆ. ನಾರ್ಮಲ್ ಓವ್ಯುಲೇಷನ್ ಹೇಗಾಗತ್ತೆ ಅನ್ನೋದು ಯೂಶುವಲ್ ಆಗಿ ಎಲ್ಲರಿಗೂ ಗೊತ್ತಿರುತ್ತೆ. ಆದ್ರೂ ಬ್ರೀಫ್ ಆಗಿ ಹೇಳಬೇಕು ಅಂತಂತಂದ್ರೆ ಪಿಟ್ಯುಟರಿ ಗ್ಲ್ಯಾಂಡ್ ಇಂದ FSH ಹಾರ್ಮೋನ್ ರಿಲೀಸ್ ಆಗುತ್ತೆ. FSH ಅಂತಂತಂದ್ರೆ ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅಂತ. ಅದರ ಹೆಸರೇ ಹೇಳೋ ಹಾಗೆ ಫಾಲಿಕಲ್ಸ್‌ನ ಸ್ಟಿಮ್ಯುಲೇಟ್ ಮಾಡುತ್ತೆ. ಯಾವುದಕ್ಕೆ ಸ್ಟಿಮ್ಯುಲೇಟ್ ಮಾಡುತ್ತೆ? ಗ್ರೋ ಆಗೋದಕ್ಕೆ. ಓಕೆ. ಬೆಳೆಯೋದಕ್ಕೆ ಸ್ಟಿಮ್ಯುಲೇಟ್ ಮಾಡುತ್ತೆ. ಯಾವಾಗ ಈ ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ಸು ಫಾಲಿಕಲ್ಸ್‌ನ ಗ್ರೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ, ಯಾವಾಗ ಫಾಲಿಕಲ್ಸ್ ತುಂಬಾ ಚೆನ್ನಾಗಿ ಬೆಳೀತಾ ಹೋಗುತ್ತೆ. ಯಾವಾಗ ಇದು ಒಂದು ಪೀಕ್ ಪಾಯಿಂಟಿಗೆ ರೀಚ್ ಆಗುತ್ತೆ. ಅಂದ್ರೆ ಅರೌಂಡ್ 20 ಅಷ್ಟು ಯಾವಾಗ ರೀಚ್ ಆಗುತ್ತೆ, ಎಲ್ಲಾ ಫಾಲಿಕಲ್ಸು ಅದೇ ಸೈಜೇ ಬರೋದಿಲ್ಲ. ಕೆಲವೊಂದಿಷ್ಟು ದೊಡ್ಡದಾಗ್ತವೆ, ಕೆಲವೊಂದಿಷ್ಟು ಸಣ್ಣದಾಗುತ್ತೆ. ಎಕ್ಸಾಕ್ಟ್ 20 ಬರೋದಿಲ್ಲ. ಓಕೆ. ಆ ಕಡೆ 5 ಸೆಂಟಿಮೀಟರ್, ಈ ಕಡೆ 5 ಸೆಂಟಿಮೀಟರ್ ಯಾವ್ದು ಬೇಕಾದ್ರೂ ಆಗಿರ್ಬೋದು. ಅಂತಂದ್ರೆ 15-20 ಆಗಿರಬಹುದು ಅಥವಾ 20, 21, 22, 23 ಕೂಡ ಆಗಬಹುದು. ಓಕೆ. ವರ್ಗೂ. ಅರೌಂಡ್ 20 ಇಸ್ ಗುಡ್ ಸೈಜ್ ಅಂತ. ಯಾವಾಗ ಡಾಮಿನೆಂಟ್ ಫಾಲಿಕಲ್ ಸೈಜ್‌ಗೆ ರೀಚ್ ಆಗುತ್ತೆ, ಆವಾಗ ಈ ಬೆಳೀತಾ ಇರುವಂತಹ ಫಾಲಿಕಲ್ಸ್ ಏನ್ ಮಾಡುತ್ತೆ ಫಾಲಿಕಲ್ಸ್ ಏನ್ ಮಾಡುತ್ತೆ, ಈಸ್ಟ್ರೋಜನ್ ಹಾರ್ಮೋನ್ ಅನ್ನ ರಿಲೀಸ್ ಮಾಡುತ್ತೆ. ಓಕೆ. ಅದ್ರ ಸೈಜಿಗೆ ತಕ್ಕನಾಗಿ ಈಸ್ಟ್ರೋಜನ್ ಹಾರ್ಮೋನ್ಸ್ ರಿಲೀಸ್ ಮಾಡುತ್ತೆ. ಯಾವಾಗ ತುಂಬಾ ಮೇಜರ್ ಸೈಜ್‌ಗೆ ರೀಚ್ ಆಗುತ್ತೆ, ಪೀಕ್ ಸೈಜ್ ಯಾವಾಗ ರೀಚ್ ಆಗುತ್ತೆ ಫಾಲಿಕಲ್ಸ್, ಅವಾಗ ಜಾಸ್ತಿ ಈಸ್ಟ್ರೋಜನ್ ಅನ್ನ ರಿಲೀಸ್ ಮಾಡುತ್ತೆ. ಓಕೆ. ಈ ಈಸ್ಟ್ರೋಜನ್ ಸೈಜು ಈ ಈಸ್ಟ್ರೋಜನ್ ಲೆವೆಲ್ಸು ಯಾವಾಗ 48 ಅವರ್ಸ್ ಅಷ್ಟು ಹೈಯೇ ಇರುತ್ತೆ. 48 ಅವರ್ಸ್‌ವರೆಗೂನು ಹೈ ಇರುತ್ತೆ. ನಿಯರ್ಲಿ 48 ಅವರ್ಸ್ ಅಂದ್ರೆ 48 ಗಂಟೆಗಳ ಕಾಲ ಜಾಸ್ತಿ ಇರುತ್ತೆ, ಈಸ್ಟ್ರೋಜನ್ ಜಾಸ್ತಿ ಇರುತ್ತೆ. ಆವಾಗ ಬ್ರೈನ್‌ಗೆ ಮೆಸೇಜ್ ಹೋಗುತ್ತೆ ದ್ಯಾಟ್ ಈಸ್ಟ್ರೋಜನ್ ತುಂಬಾ ಜಾಸ್ತಿ ಇದೆ. ಅದರ ಅರ್ಥ ಫಾಲಿಕಲ್ಸ್ ಒಳ್ಳೆ ಡಾಮಿನೆಂಟ್ ಫಾಲಿಕಲ್ಸ್ ಆಗಿದೆ. ಒಳ್ಳೆ ಸೈಜ್ ರೀಚ್ ಆಗಿದೆ. ಪೀಕ್ ಸೈಜ್‌ಗೆ ರೀಚ್ ಆಗಿದೆ ಅನ್ನೋದು ಹೋಗುತ್ತೆ. ಬ್ರೈನ್‌ಗೆ ಮೆಸೇಜ್ ಹೋಗುತ್ತೆ. ಬ್ರೈನ್ ಏನ್ ಮಾಡುತ್ತೆ ಆವಾಗ ಲುಟ್ನೈಸಿಂಗ್ ಹಾರ್ಮೋನ್‌ನ ರಿಲೀಸ್ ಮಾಡುತ್ತೆ. ಓಕೆ. ಈ ಲುಟ್ನೈಸಿಂಗ್ ಹಾರ್ಮೋನ್ ಏನ್ ಮಾಡುತ್ತೆ ಅಂತಂತಂದ್ರೆ, ಬಂದು ಈ ಡಾಮಿನೆಂಟ್ ಫಾಲಿಕಲ್‌ನ ಮೇಜರ್ ಆಗೋ ಹಾಗೆ ಮಾಡುತ್ತೆ. ಮೇಜರ್ ಅಂತಂತಂದ್ರೆ ಏನು? ನಥಿಂಗ್ ಬಟ್ ಆ ಫಾಲಿಕಲ್‌ದು ಏನು ಶೆಲ್ ಇರುತ್ತಲ್ಲ, ಅಂದ್ರೆ ಹೊರ ಕವಚ ಏನಿರುತ್ತಲ್ಲ, ಈಗ ನಾರ್ಮಲ್ ಎಗ್ ನೋಡಿದ್ರೆ ಹೊರಗಡೆ ಏನು ವೈಟ್ ಕಲರ್ ಇರುತ್ತಲ್ಲ ಅದು. ಓಕೆ. ಆ ಶೆಲ್‌ನ ವೀಕ್ ಮಾಡುತ್ತೆ. ಅಂತಂದ್ರೆ ಮೆತ್ತಗ್ ಮಾಡುತ್ತೆ. ಮಾಡಿ ಆದಮೇಲೆ ಅದು ಹಿಂಗೆ ಓಪನ್ ಆಗುತ್ತೆ. ಎಗ್ ಆಚೆ ಬರುತ್ತೆ. ಇದು ನಾರ್ಮಲ್ ಓವ್ಯುಲೇಷನ್. ಓಕೆ. ಎಗ್ ಆಚೆ ಹೋಗಾದ್ಮೇಲೆ ಈ ಖಾಲಿ ಶೆಲ್ ಏನಿತ್ತಲ್ವಾ, ಫಾಲಿಕಲ್ ಶೆಲ್ ಏನಿತ್ತಲ್ವಾ, ಅದು ಕಾರ್ಪಸ್ ಲೂಟಿಯಮ್ ಆಗುತ್ತೆ. ಅಂಡ್ ಈ ಕಾರ್ಪಸ್ ಲೂಟಿಯಮ್ ಏನ್ ಮಾಡುತ್ತೆ, ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಅನ್ನ ರಿಲೀಸ್ ಮಾಡುತ್ತೆ. ಓಕೆ. ಈ ಪ್ರೊಜೆಸ್ಟ್ರಾನ್ ಹಾರ್ಮೋನು ನಮ್ ಕನ್ಸೀವ್ ಆಗೋದಕ್ಕೆ ಅಂಡ್ ಕನ್ಸೀವ್ ಆದ್ಮೇಲೂನು ಕೂಡ ತುಂಬಾನೇ ಮುಖ್ಯ ಪ್ರೊಜೆಸ್ಟ್ರಾನ್ ಹಾರ್ಮೋನ್. ಸೊ, ಅಲ್ಲಿಂದಾನೇ ನಮ್ಮ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಪ್ರೊಡಕ್ಷನ್ ಸ್ಟಾರ್ಟ್ ಆಗುತ್ತೆ. ಓಕೆ. ಇದು ನಾರ್ಮಲ್ ಸಿನಾರಿಯೋ, ನಾರ್ಮಲ್ ಪಿಕ್ಚರ್. ನಾರ್ಮಲ್ ಓವ್ಯುಲೇಷನ್ ಹೇಗಾಗತ್ತೆ ಅಂತಂತಂದ್ರೆ ಇದಿಷ್ಟು ಆಗುತ್ತೆ. ಸೊ, ಈ ನಾಗವಲ್ಲಿ ಕಥೆನಲ್ಲಿ ಏನಾಗುತ್ತೆ ಅಂತಂತಂದ್ರೆ, ಫಾಲಿಕಲ್ಸ್ ಗ್ರೋ ಆಗುತ್ತೆ. FSH ಹೈ ಇರುತ್ತೆ. ಹೈ ಆದ್ಮೇಲೆ ಫಾಲಿಕಲ್ಸ್ ಗ್ರೋ ಆಗುತ್ತೆ. ಫಾಲಿಕಲ್ಸ್ ಗ್ರೋ ಆಗಿದ್ರಿಂದ ಈಸ್ಟ್ರೋಜನ್ ಕೂಡ ಹೈ ಇರುತ್ತೆ. ಸೊ, ಈಸ್ಟ್ರೋಜನ್ ಹೈ ಇದ್ದಿದ್ದಕ್ಕೋಸ್ಕರ ಬ್ರೈನಿಗೆ ಮೆಸೇಜ್ ಹೋಗುತ್ತೆ. ಸೊ, ಬ್ರೈನ್ ಏನ್ ಮಾಡುತ್ತೆ, ಲುಟ್ನೈಸಿಂಗ್ ಹಾರ್ಮೋನ್ ಅನ್ನ ಕಳಿಸುತ್ತೆ ಓವ್ಯುಲೇಷನ್ ಮಾಡೋದಕ್ಕೋಸ್ಕರ. ಅಂದ್ರೆ ಮೇಚರ್ ಮಾಡೋದಕ್ಕೋಸ್ಕರ, ಓವ್ಯುಲೇಷನ್ ಮಾಡೋದಕ್ಕೋಸ್ಕರ. ಸೊ, ಆ ಲುಟ್ನೈಸಿಂಗ್ ಹಾರ್ಮೋನು ಬಂದು ಈ ಫಾಲಿಕಲ್ಸ್ ಮೇಲೆ ಕೆಲಸ ಮಾಡುತ್ತೆ. ಸೊ, ಈ ಫಾಲಿಕಲ್ಸ್ ಏನ್ ಮಾಡುತ್ತೆ, ಓಪನ್ ಆಗಿ ಎಗ್‌ನ ಆಚೆ ಕಳಿಸ್ಬೇಕಲ್ವಾ? ಆದ್ರೆ ಲುಟ್ನೈಸ್ಡ್ ಅನ್‌ರಪ್ಚರ್ಡ್ ಫಾಲಿಕಲ್ LUF ಅನ್ನೋ ಕಂಡೀಷನ್ ಇದ್ದವಾಗ ಏನ್ ಮಾಡುತ್ತೆ, ಆ LH ಹಾರ್ಮೋನ್ ಬರುತ್ತೆ. ಆಯ್ತಾ? ಮೇಚರ್ ಮಾಡುತ್ತೆ. ಆದ್ರೆ ಈ ಫಾಲಿಕಲ್ ಎಗ್‌ನ ರಿಲೀಸ್ ಮಾಡೋದಿಲ್ಲ. ಒಳಗಡೆ ಎಗ್ ಹಾಗೇ ಇರುತ್ತೆ. ಆದ್ರೆ ಈ ಎಗ್ ಕಾರ್ಪಸ್ ಲೂಟಿಯಂ ತರ ಶೇಪ್ ತಗೊಂಡು, ಕಾರ್ಪಸ್ ಲೂಟಿಯಂ ಅಂದ್ರೆ ಏನ್ ಹೇಳಿ? ಕಾರ್ಪಸ್ ಲೂಟಿಯಂ ಅಂತಂತಂದ್ರೆ ಎಗ್ ಆಚೆ ಹೋದ್ಮೇಲೆ ಖಾಲಿ ಎಗ್ ಶೆಲ್ ಏನಿರುತ್ತಲ್ಲ, ಅದನ್ನ ಕಾರ್ಪಸ್ ಲೂಟಿಯಂ ಅಂತ ಕರೀತಾರೆ. ಓಕೆ. ಆ ಥರ ಸ್ಟ್ರಕ್ಚರ್ ತಗೊಂಡು ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಅನ್ನ ರಿಲೀಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ನೋಡು ಇಲ್ಲೇ ನಿನ್ನ ಗಂಗಾ ನಾಗವಲ್ಲಿ ತರ ಆಗಿರೋದನ್ನ ನೋಡು, ನೋಡು ಅಂತಾರಲ್ಲ ಹಾಗೆ ಸಿಚುಯೇಷನ್. ಓಕೆ. ಅದು ಕಾರ್ಪಸ್ ಲೂಟಿಯಂ ಅಲ್ಲ. ಫಾಲಿಕಲ್ಲು ಎಗ್‌ನ ರಿಲೀಸ್ ಮಾಡಿಲ್ಲ. ಆದ್ರೆ ಒಳಗಡೆ ಎಗ್ ಇದ್ಕೊಂಡೇ ಅದು ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಅನ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಓಕೆ. ಅಂದ್ರೆ ಓವ್ಯುಲೇಷನ್ನೇ ಆಗೋದಿಲ್ಲ. ಹಾರ್ಮೋನಲಿ ಎವ್ರಿಥಿಂಗ್ ಲುಕ್ಸ್ ನಾರ್ಮಲ್. ನಿಮಗೆ LH ಲುಟ್ನೈಸಿಂಗ್ ಹಾರ್ಮೋನ್ ಸ್ಪೈಕ್ ಆಗಿದೆ.
ಈಸ್ಟ್ರೋಜನ್ ಪ್ರೊಡ್ಯೂಸ್ ಆಗಿದೆ, ಪ್ರೊಜೆಸ್ಟ್ರಾನ್ ಪ್ರೊಡ್ಯೂಸ್ ಆಗಿದೆ, FSH ಕೂಡ ನಾರ್ಮಲ್ ಇತ್ತು. ಹಾರ್ಮೋನಲಿ ಎವ್ರಿಥಿಂಗ್ ಈಸ್ ಕರೆಕ್ಟ್. ಆದರೆ ಓವ್ಯುಲೇಷನ್ ಆಗಿಲ್ಲ. ಓಕೆ, ಓವ್ಯುಲೇಷನ್ ಆಗೋದೇ ಇಲ್ಲ. ಆ, ಸ್ವಲ್ಪ ಟೈಮ್ ಆದಮೇಲೆ ಆ ಎಗ್ ಹಾಗೆ ಇರುತ್ತಲ್ಲ ಫಾಲಿಕಲ್ ಒಳಗೆ, ಅದು ಡಿಜನರೇಟ್ ಆಗಿ ಅಬ್ಸಾರ್ಬ್ ಆಗಿಬಿಡುತ್ತೆ ಬಾಡಿನಲ್ಲಿ. ಓಕೆ, ಎಗ್ ರಿಲೀಸೇ ಆಗೋದಿಲ್ಲ. ಏನು ಪ್ರಾಬ್ಲಮ್ ಅಂತಂದರೆ, ಈ ಥರ ಕಂಡೀಷನ್ನಲ್ಲಿ ಕಂಡು ಹಿಡಿಯೋದಕ್ಕೆ ಆಗೋದಿಲ್ಲ. ಯಾಕೆ ಅಂತಂತಂದರೆ ಮೋಸ್ಟ್ ಆಫ್ ದಿ ಟೈಮು ಏನಂತ ಮಾಡ್ತಾರೆ, ಹಾರ್ಮೋನ್ಸ್ ಲೆವೆಲ್ಸ್ನ ಚೆಕ್ ಮಾಡ್ತಾರೆ. ಆಯಿತಾ, ನಮ್ಮ ಪ್ರಾಪರ್ಲಿ ಹಾರ್ಮೋನ್ಸ್ ಲೆವೆಲ್ ಇತ್ತು ಅಂತಂತಂದರೆ ಇಟ್ ಈಸ್ ಅಂಡರ್ಸ್ಟುಡ್ ದಟ್ ಓವ್ಯುಲೇಷನ್ ಆಗ್ತಾ ಇದೆ ಅಂತ. ಬಟ್ ಯಾವಾಗ ಹಾರ್ಮೋನಲ್ಲಿ ಎಲ್ಲ ಕರೆಕ್ಟಾಗಿರುತ್ತೆ, ಯಾವಾಗ ಡಾಕ್ಟರ್ಸ್ ಏನು ಅನ್ಕೊತಾರೆ, ಮೋಸ್ಟ್ ಆಫ್ ದಿ ಟೈಮ್ ನಾವೆಲ್ಲ ಏನು ಅನ್ಕೊತೀವಿ, ಓಕೆ ಹಾರ್ಮೋನಲ್ಲಿ ಎಲ್ಲ ಕರೆಕ್ಟ್ ಇದೆ ಅಂತಂತಂದರೆ ಓವ್ಯುಲೇಷನ್ ಆಗ್ತಾ ಇದೆ ಅಂತ ಅಂದ್ಕೊಂಡಿರ್ತೀವಿ. ಆದರೆ ಅಲ್ಲಿ ಒಳಗಡೆಗೆ ಓವ್ಯುಲೇಷನ್ ಆಗ್ತಾ ಇಲ್ಲ. ಲುಟ್ನೈಸಿಂಗ್ ಹಾರ್ಮೋನು ಸ್ಪೈಕ್ ಐತಾ? ಹೌದು, ಸ್ಪೈಕ್ ಇದೆ. ಈಸ್ಟ್ರೋಜನ್ ಜಾಸ್ತಿ ಇತ್ತಾ? ಜಾಸ್ತಿ ಇದೆ. FSH ಜಾಸ್ತಿ ಇತ್ತಾ? ಜಾಸ್ತಿ ಇದೆ. ಆ್ಯಂಡ್ ಆಫ್ಟರ್ ಓವ್ಯುಲೇಷನ್ ಅಂದರೆ ಆಫ್ಟರ್ 14th ಆರ್ 15th ಡೇ ನಿಮ್ಮ ಪ್ರೊಜೆಸ್ಟ್ರಾನ್ ಲೆವೆಲ್ಸ್ ಕೂಡ ಜಾಸ್ತಿ ಆಗಿದೆ ಅಂತಂತಂದರೆ ಓವ್ಯುಲೇಷನ್ ಆಗಿದೆ, ಸೊ ಪ್ರೊಜೆಸ್ಟ್ರಾನ್ ಪ್ರೊಡ್ಯೂಸ್ ಆಗ್ತಾ ಇದೆ ಅಂತ ಮೆಸೇಜ್ ಅದು. ಆದರೆ ಆ್ಯಕ್ಚುಲಿ ಏನಾಗಿದೆ ಅಲ್ಲಿ, ಫಾಲಿಕಲ್ ಓಪನ್ನೇ ಆಗಿಲ್ಲ. ಫಾಲಿಕಲ್ ಓಪನ್ ಆಗದಿರ ಎಗ್ಗನ್ನ ಒಳಗಡೆನೇ ಇಟ್ಕೊಂಡು ಕಾರ್ಪಸ್ ಲೂಟಿಯಂ ಥರ ಮುಸ್ಕ್ ಹಾಕ್ಕೊಂಡು ಪ್ರೊಜೆಸ್ಟ್ರಾನ್ ಹಾರ್ಮೋನ್ನ ಪ್ರೊಡ್ಯೂಸ್ ಮಾಡ್ತಾ ಇದೆ. ಓಕೆ, ಇದು ಹೇಗೆ ಗೊತ್ತಾಗುತ್ತೆ? ಹೇಗೂ ಗೊತ್ತಾಗೋದಿಲ್ಲ. ಓಕೆ, ಸೊ ಡಾಕ್ಟರ್ಸ್ ಏನು ಮಾಡ್ತಾರೆ, ಕೆಲವೊಂದಿಷ್ಟು ಜನದ್ದು ಫಾಲಿಕಲ್ ಏನೋ ಫಾಲಿಕ್ಯುಲರ್ ಸ್ಟಡಿ ಮಾಡಿಸೋವಾಗ, ಇಲ್ಲ ಓವ್ಯುಲೇಷನ್ ಇಂಡಕ್ಷನ್ ಮಾಡಿಸೋವಾಗ ಬೇಕಾದ್ರೆ ನೋಡಿ, ಅಲ್ಲಿ ಕಾಣಿಸ್ತಾ ಇರಲ್ಲ ಸ್ಕ್ಯಾನಲ್ಲಿ ನಿಮಗೆ ಮೇಚರ್ ಎಗ್. 2 ದಿವಸಕ್ಕೆ ಒಂದ್ಸತಿ ಸ್ಕ್ಯಾನಿಂಗ್ ಹೇಳಿರ್ತಾರೆ ಫಾಲಿಕ್ಯುಲರ್ ಸ್ಟಡಿ ಆ್ಯಂಡ್ ಓವ್ಯುಲೇಷನ್ ಇಂಡಕ್ಷನಲ್ಲಿ. ಸೊ ಇವತ್ತು ಹೋಗಿದ್ದೀರಾ, ನಿಮಗೆ ಒಂದು ಒಳ್ಳೆ ಸೈಜ್ ಬಂದಿದೆ, ಲೈಕ್ 17 mm 18 mm ಎಲ್ಲ ಬಂದಿದೆ ಅಂತ ಅನ್ಕೊಳ್ಳಿ. ಸೊ 2 ಡೇಸ್ ಆದಮೇಲೆ ಮತ್ತೆ ನಿಮಗೆ ಸ್ಕ್ಯಾನ್ ಮಾಡಿಸೋದಕ್ಕೆ ಹೇಳಿರ್ತಾರೆ. ಅವಾಗ ಹೋದವಾಗ ಡಾಕ್ಟರ್ಸ್ ಐ ಮೀನ್ ಸ್ಕ್ಯಾನಿಂಗ್ ಡಾಕ್ಟರ್ಸ್ ಕೇಳ್ತಾರೆ, ಏನು ಎಗ್ಗೆ ಕಾಣಿಸ್ತಾ ಇಲ್ಲ, ಎಗ್ ಕಾಣಿಸ್ತಾ ಇಲ್ಲ, ನಿನ್ನೆ ಮೇಚರ್ ಎಗ್ ಇತ್ತು ಬಟ್ ಇವತ್ತು ಮೇಚರ್ ಎಗ್ ಇಲ್ಲ ಅಲ್ಲಿ ಅಂತಂತ ಹೇಳ್ತಾರೆ. ಆ್ಯಂಡ್ ಡಿಪೆಂಡಿಂಗ್ ಆನ್ ದ ಸಿಮ್ಟಮ್ಸ್, ನೀವೇನಾದರೂ ನಿನ್ನೆ ಬೈ ಎನಿ ಚಾನ್ಸ್ ಕಿಬೋಟನಲ್ಲಿ ಸ್ವಲ್ಪ ಮೈಲ್ಡ್ ಪೇನ್ ಆಗಿರೋದನ್ನು ಅಬ್ಸರ್ವ್ ಮಾಡಿದ್ದೀರಾ ಅಂತಂತ ಕೇಳಿ ಕನ್ಫರ್ಮೇಷನ್ ಮಾಡಿಕೊಂಡು, ಆ ರೀತಿ ಕನ್ಫರ್ಮೇಷನ್ ಮಾಡಿಕೊಂಡು ಓವ್ಯುಲೇಷನ್ ಹ್ಯಾಪಂಡ್ ಅಂತಂತ ಹೇಳಿ ಬರೆದು ಕಳಿಸ್ತಾರೆ. ಓಕೆ, ದಿಸ್ ಇಸ್ ವಾಟ್ ಹ್ಯಾಪನ್ ವಿತ್ ಮಿ. ನಂಗೆ ಹಾಗೆ ಮಾಡಿದ್ದು. ಅಲ್ಲಿ ಸ್ಕ್ಯಾನಲ್ಲಿ ಕಾಣಿಸ್ತಾ ಇರಲಿಲ್ಲ. ನೆಕ್ಸ್ಟ್ ಡೇ ಡಾಮಿನೆಂಟ್ ಫಾಲಿಕಲ್ ಇತ್ತು ಹಿಂದಿನ ದಿವಸ, ಬಟ್ ಆಫ್ಟರ್ 2 ಡೇಸ್ ಇಟ್ ವಾಸಂಟ್ ದೇರ್. ಸೊ ಏನು ಮಾಡಿದ್ರು, ನನಗೆ ಹಾಗೇನೆ ಕೇಳಿದ್ರು. ಸೊ ದಿಸ್ ಇಸ್ ವಾಟ್ ಹ್ಯಾಪನ್ಸ್ ಅಂತಂದರೆ, ಹಾರ್ಮೋನಲ್ಲಿ ಎಲ್ಲ ಸರಿಯಾಗಿತ್ತು, ಅಲ್ಲಿವರೆಗೂ ನಿಮಗೆ ಡಾಮಿನೆಂಟ್ ಫಾಲಿಕಲ್ ತುಂಬ ಚೆನ್ನಾಗಿ ಬೆಳೀತಾ ಇದೆ, ಗ್ರೋ ಆಗ್ತಾ ಇದೆ, ಚೆನ್ನಾಗಿತ್ತು ಅಂತಂತ ಹೇಳಿದ್ಮೇಲೆ ವೆರಿ ನೆಕ್ಸ್ಟ್ ಡೇ ಸ್ಕ್ಯಾನಲ್ಲಿ ನಿಮಗೆ ಕಾಣಿಸ್ತಾ ಇಲ್ಲ ಅಂತಂದವಾಗ ಏನು ಅನ್ಕೊತಾರೆ, ಓಕೆ ಓವ್ಯುಲೇಷನ್ ಆಗಿದೆ ಅಂತಂತ ಹೇಳ್ಕೊತಾರೆ. ಬೇರೆ ಎಲ್ಲ ಹಾರ್ಮೋನ್ಸೂ ಸರಿ ಇರೋದ್ರಿಂದ ಎಲ್ಲ ಸರಿ ಇದೆ ಅಂತಂತ ಹೇಳ್ಕೊತಾರೆ. ಆದರೆ ಆ ಸೈಕಲಲ್ಲಿ ಓವ್ಯುಲೇಷನ್ ಎಲ್ಲ ಆಗಿದೆ ಅಂತಂತಂದ್ರೂ ಎಷ್ಟೊಂದು ಜನಕ್ಕೆ ಕನ್ಸೀವ್ ಆಗೋದಕ್ಕೆ ಆಗಿರೋದಿಲ್ಲ. ಓಕೆ, ಎಲ್ಲ ಸರಿ ಇತ್ತು ಆದರೂ ಕನ್ಸೀವ್ ಆಗಿಲ್ಲ, ಎಲ್ಲ ಹಾರ್ಮೋನ್ಸ್ ಎಲ್ಲ ಕರೆಕ್ಟಾಗಿತ್ತು, ಎಲ್ಲ ಅವ್ರು ಹೇಳ್ದಂಗೆ ಮಾಡಿದ್ದೀವಿ, ಇಂಜೆಕ್ಷನ್ಸ್ ತೊಗೊಂಡಿದ್ದೀವಿ, ಮೆಡಿಸಿನ್ ತೊಗೊಂಡಿದ್ದೀವಿ, ಆದರೂ ಆಗಿಲ್ಲ. ಯಾಕಾಗಿಲ್ಲ? ಈ ಥರ ಯಾವುದಾದ್ರೂ ಒಂದು ಆಗಿರುತ್ತೆ. ಓಕೆ, ಸೊ ಲುಟ್ನೈಸ್ಡ್ ಅನ್ರಪ್ಚರ್ಡ್ ಫಾಲಿಕಲ್ ಅಂತಂದರೆ ನಥಿಂಗ್ ಬಟ್ ಗಂಗಾ ನಾಗವಲ್ಲಿ ಥರ ಆ್ಯಕ್ಟ್ ಮಾಡ್ತಾ ಇರೋವಂಥ ಒಂದು ಸಿನಾರಿಯೋ. ಓಕೆ, ಸೊ ಗಂಗಾನೇ ಒಳಗಡೆ ಇರೋದು, ಆದರೆ ನಾಗವಲ್ಲಿ ಥರ ಮುಸ್ಕ್ ಹಾಕ್ಕೊಂಡು ಪ್ರೊಜೆಸ್ಟ್ರಾನ್ ಹಾರ್ಮೋನ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ದಾಳೆ, ಸೊ ದ್ಯಾಟ್ ಎಲ್ಲರಿಗೂ ಮೋಸ. ಅದರಿಂದ ಇದೇನು ತುಂಬ ಯೋಚನೆ ಮಾಡುವಷ್ಟು ಅವಶ್ಯಕತೆ ಇಲ್ಲ. ಯಾಕೆಂತಂದರೆ ಯೂಶ್ವಲ್ ಆಗಿ LUF ಸೈಕಲ್ಸು ಒನ್ಸ್ ಆರ್ ಟ್ವೈಸ್ ಇನ್ ಅ ಇಯರ್ ಆಗುತ್ತೆ ಅಷ್ಟೇ. ಓಕೆ, ಸೊ ಕಂಟಿನ್ಯೂಯಸ್ ಆಗಿ LUF ಸೈಕಲ್ಸ್ ಏನು ಇರೋದಿಲ್ಲ. ಯಾವಾಗ ಒಂದು ವರ್ಷದಲ್ಲಿ 1 ಸೈಕಲಲ್ಲಿ ಅಥವಾ 2 ಸೈಕಲಲ್ಲಿ ಮಾತ್ರ ರ್ಯಾಂಡಮ್ ಆಗಿ ಯಾವುದಾದ್ರೂ ಒಂದು ಸೈಕಲಲ್ಲಿ ಮಾತ್ರ ಈ ಥರ ಆಗಿರುತ್ತೆ. ಓಕೆ, ಆ್ಯಂಡ್ ಈ ಥರ ಆಗಿರುವಂತಹ ಸೈಕಲಲ್ಲಿ ಕನ್ಸೀವ್ ಆಗೋದಕ್ಕೆ ಸಾಧ್ಯ ಇಲ್ಲ. ಓಕೆ, ಯಾಕೆ ಅಂತಂತಂದರೆ ಓವ್ಯುಲೇಷನ್ ಆಗಿರೋದಿಲ್ಲ. ಓಕೆ, ಆ್ಯಂಡ್ ಬೇರೆ ಅದರ್ ದ್ಯಾನ್ ದ್ಯಾಟ್ ಪರ್ಟಿಕ್ಯುಲರ್ ಸೈಕಲ್ ಹೋಲ್ ಇಯರಲ್ಲಿ ನೀವು ಯಾವ ಸೈಕಲಲ್ಲಿ ಟ್ರೈ ಮಾಡಿದ್ರೂ ಕನ್ಸೀವ್ ಆಗ್ಬೋದು. ಬರೀ ಆ ಪರ್ಟಿಕ್ಯುಲರ್ ಸೈಕಲ್ ಯಾವ ಸೈಕಲಲ್ಲಿ LUF ಆಗಿರುತ್ತಲ್ಲ
ಆವಾಗ ಮಾತ್ರ ಆ ಪರ್ಟಿಕ್ಯುಲರ್ ಸೈಕಲಲ್ಲಿ ಮಾತ್ರ ಕನ್ಸೀವ್ ಆಗೋದಕ್ಕೆ ಸಾಧ್ಯ ಇಲ್ಲ ಆ್ಯಂಡ್ ಇಟ್ ವೋಂಟ್ ಅಫೆಕ್ಟ್ ಯುವರ್ ಓವರಾಲ್ ಫರ್ಟಿಲಿಟಿ. ಓಕೆ. ಆ್ಯಂಡ್ ಇದರಿಂದ ಏನು ಸಿಂಪ್ಟಮ್ಸ್ ಇರೋದಿಲ್ಲ, ಏನು ಪ್ರಾಬ್ಲಮ್ಸ್ ಇರೋದಿಲ್ಲ. ನಿಮ್ಮ ಮೆನ್ಸ್ಟ್ರಲ್ ಸೈಕಲ್ಸ್ ಎಲ್ಲ ನಾರ್ಮಲ್ ಆಗಿರುತ್ತೆ ಆ್ಯಂಡ್ ಬ್ಲೀಡಿಂಗ್ ನಾರ್ಮಲ್ ಆಗಿರುತ್ತೆ. ಯಾಕೆ ಅಂತಂತಂದರೆ ಬ್ಲೀಡಿಂಗ್ ಟೈಮಲ್ಲಿ ಬರೀ ಏನು ಫರ್ಟಿಲೈಸ್ಡ್ ಎಗ್ ಮಾತ್ರ ಆಚೆ ಬರೋದಿಲ್ಲ. ಓಕೆ. ಯೂಟ್ರಸ್ ಲೈನಿಂಗ್ ಕೂಡ ಆಚೆ ಬರುತ್ತೆ. ಓಕೆ. ಸೊ ಹಾಗಾಗಿ ಬ್ಲೀಡಿಂಗ್ ಟೈಮಲ್ಲಿ ನಿಮಗೆ ಈ LUF ಸೈಕಲ್ಸಲ್ಲಿ ಹಾರ್ಮೋನ್ಸ್ ಎಲ್ಲ ನಾರ್ಮಲ್ ಆಗೇ ಇರೋದ್ರಿಂದ ನಿಮ್ಮ ಯೂಟ್ರೈನ್ ಬಿಲ್ಡಪ್ ಏನಾಗ್ತಾ ಇರುತ್ತೆ ಅದು ನ್ಯಾಚುರಲ್ ಆಗಿ ನಾರ್ಮಲ್ ಆಗಿ ಎಷ್ಟಾಗಬೇಕೋ ಅಷ್ಟೇ ಆಗೋದ್ರಿಂದ ನಿಮ್ಮ ಪೀರಿಯಡ್ಸ್ ಬಂದವಾಗ ಫ್ಲೋ ಆಗಬೇಕಾದ್ರೆ ಅದೆಲ್ಲ ಬ್ರೇಕ್ ಆಗಿ ಏನು ಆಚೆ ಹೋಗುತ್ತಲ್ಲ, ಸೊ ಅದೆಲ್ಲ ನಾರ್ಮಲ್ ಆಗಿನೇ ಹೋಗ್ತಾ ಇರುತ್ತೆ. ಸೊ ನಿಮಗೆ ಗೊತ್ತಾಗೋದಿಲ್ಲ ನಿಮ್ದೇನು ಲುಟ್ನೈಸ್ಡ್ ಅಂಡ್ ರಪ್ಚರ್ಡ್ ಫಾಲಿಕಲ್ ಇದೆ, ಆಗಿತ್ತು ಈ ಪರ್ಟಿಕ್ಯುಲರ್ ಸೈಕಲಲ್ಲಿ ಅನ್ನೋಂತಹ ಡೌಟ್ ಬರೋದೇ ಇಲ್ಲ. ಯಾಕೆ ಅಂತಂತಂದರೆ ಬ್ಲೀಡಿಂಗ್ ಎಲ್ಲ ನಾರ್ಮಲ್ ಇರುತ್ತೆ, ಏನು ಪ್ರಾಬ್ಲಮ್ ಆಗ್ತಾ ಇರಲ್ಲ, ಏನು ಸಿಂಪ್ಟಮ್ಸ್ ಇರಲ್ಲ. ಅದರಿಂದ ನಿಮಗೆ ಪರ್ಟಿಕ್ಯುಲರ್ ಆಗಿ ಏನು ತೊಂದರೆ ಅಂತೂ ಇರೋದಿಲ್ಲ ಅಲ್ಲ. ಸೊ ಹಾಗಾಗಿ ಯೂಶುವಲ್ ಆಗಿ ಏನು ಪ್ರಾಬ್ಲಮ್ ಇಲ್ಲ ಆ್ಯಂಡ್ ಇದು ಆಗೋದು ಒನ್ಸ್ ಇನ್ ಅ ವೈಲ್ ಮಾತ್ರ. ಓಕೆ. ಥ್ರೂ ಔಟ್ ಏನು ಆಗೋದಿಲ್ಲ. ಆ್ಯಂಡ್ ಯಾವಾಗ ಕನ್ಸೀವ್ ಆಗ್ತಾ ಇರೋದಿಲ್ಲ, ಯಾವಾಗ ನೀವು ಟ್ರೀಟ್ಮೆಂಟ್ ತೊಗೊಳೋದಕ್ಕೆ ಅಂತ ಹೋಗ್ತೀರಾ, ಜಸ್ಟು ಟ್ರೀಟ್ಮೆಂಟ್ ಅಂತ ಅಲ್ಲ, ಯಾವಾಗ ನೀವು ರೀಸನ್ ಬಿಹೈಂಡ್ ಯಾಕೆ ಆಗ್ತಾ ಇಲ್ಲ, ನನ್ನ ಪೀರಿಯಡ್ಸ್ ಎಲ್ಲ ನಾರ್ಮಲ್ ಇದೆ, ಎಲ್ಲ ಸರಿಯಾಗಿದೆ, ದೆನ್ ಆಲ್ಸೋ ನ್ಯಾಚುರಲ್ ಆಗಿ ಟ್ರೈ ಮಾಡಿದ್ರೂ, ಫರ್ಟೈಲ್ ವಿಂಡೋನಲ್ಲಿ ಟ್ರೈ ಮಾಡಿದ್ರೂ ಯಾಕೆ ಆಗ್ತಾ ಇಲ್ಲ, ಕನ್ಸಿಸ್ಟೆಂಟ್ಲಿ ಫಾರ್ ಫ್ಯೂ ಮಂತ್ಸ್ ನಾವು ಟ್ರೈ ಮಾಡಿದ್ದೀವಿ, ದೆನ್ ಆಲ್ಸೋ ಇಟ್ಸ್ ನಾಟ್ ಹ್ಯಾಪ್ನಿಂಗ್ ಅಂತ ಹೇಳಿ ಯಾವಾಗ ನೀವು ಡಾಕ್ಟರ್ ಹತ್ರ ಹೋಗ್ತೀರಾ, ಓನ್ಲಿ ಅಟ್ ದಟ್ ಟೈಮ್ ಡಾಕ್ಟರು ಆ ಪರ್ಟಿಕ್ಯುಲರ್ ಸೈಕಲ್ಸಲ್ಲಿ ಆವಾಗ ಆಯಿತು ಅಂತಂದರೆ, ಡಾಕ್ಟರ್ ಹತ್ರ ಹೋದವಾಗ ಆ ಥರ ಸೈಕಲ್ ಆಯಿತು ಅಂತಂದರೆ ಮಾತ್ರ ಡಾಕ್ಟರ್ಸ್ ನೋಟ್ ಮಾಡ್ತಾರೆ. ಓಕೆ. ಅದರ್ವೈಸ್ ಯೂಶುವಲ್ ಆಗಿ ಯಾರಿಗೂ ಆಗೋದಿಲ್ಲ. ಓಕೆ. ಇದನ್ನು ಬಿಟ್ಟರೆ ಮತ್ತೇನಾದರೂ ಡೌಟ್ಸ್ ಇತ್ತು ಅಂತಂದರೆ LUF ಬಗ್ಗೆ ಕಾಮೆಂಟ್ ಮಾಡಿ, ಖಂಡಿತವಾಗ್ಲೂ ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಹೆದರಿಸ್ಕೊಳ್ಳೋ ಅಷ್ಟು ಅವಶ್ಯಕತೆ ಇಲ್ಲ. ಇದರಿಂದ ನಾಗವಲ್ಲಿ ಅಂತಂತ ಹೇಳಿ ಹೆದರ್ಕೊಳ್ಳೋ ಅಷ್ಟು ಅವಶ್ಯಕತೆ ಇಲ್ಲ. ಆರಾಮಾಗಿರಿ. ಆ್ಯಂಡ್ 1 ಸೈಕಲ್ ಅಥವಾ 2 ಸೈಕಲ್ಸ್ ಮಾತ್ರ ಆಗೋದ್ರಿಂದ ಚಿಲ್. ಬೇರೆ ಸೈಕಲ್ಸಲ್ಲಿ ನ್ಯಾಚುರಲ್ ಆಗಿ ಆರಾಮಾಗಿ ಆಗ್ಬೋದು. ಆ್ಯಂಡ್ ಹಾರ್ಮೋನ್ಸ್ ಎಲ್ಲ ನಾರ್ಮಲ್ ಆಗಿರುತ್ತೆ. ಸೊ ಕರೆಕ್ಟಾಗಿ ರೈಸ್ ಆ್ಯಂಡ್ ಫಾಲ್ ಎಲ್ಲ ಆಗ್ತಾ ಇತ್ತು ಅಂತಂತಂದರೆ ನೋ ನೀಡ್ ಟು ವರಿ. ಓಕೆ. ಇದನ್ನು ಬಿಟ್ಟರೆ ಮತ್ತೆ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಖಂಡಿತವಾಗ್ಲೂ ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ ಆ್ಯಂಡ್ ಈ ವಿಡಿಯೋನ ಹೈಪ್ ಕೂಡ ಮಾಡಿ. ಧನ್ಯವಾದ.